ಹಂಪಿ ಪ್ರಸಿದ್ಧ ಪ್ರವಾಸಿ ತಾಣ. ಇಲ್ಲಿಗೆ ದೇಶ ವಿದೇಶ ಹಾಗೇನೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಹೊರ ರಾಜ್ಯದವರು ಕೂಡ ಪ್ರವಾಸಿಗರು ಬರ್ತಾರೆ. ಅದೇ ರೀತಿಯಲ್ಲಿ ಅವರು ಪ್ರವಾಸಿಗರು ಬಂದಿದ್ರು, ಮಾತಂಗ ಬೆಟ್ಟವನ್ನು ಏರ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಕಾಲು ಜಾರಿ ಬಿದ್ದಿದ್ದಾರೆ. ಅವರನ್ನ ರಕ್ಷಣೆ ಮಾಡಲಾಗಿದೆ. ಅಲ್ಲಿನ ಸ್ಥಳೀಯರು ಹಾಗೇನೆ ಸಿಬ್ಬಂದಿ ಸೇರ್ಕೊಂಡು ರಕ್ಷಣೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಹೋಗುವುದಾದ್ರೆ ಅವರ ಹೆಸರು ಪರ್ವ ಅಸತ್ ಅಂತ ಹೇಳಿ, 18 ವರ್ಷ ವಯಸ್ಸಾಗಿತ್ತು. ಮಧ್ಯಪ್ರದೇಶದ ಭೂಪಾಲ್ ಮೂಲದವರು ಇವರು ಎನ್ನುವಂಥದ್ದು ಗೊತ್ತಾಗಿದೆ. ಹಂಪಿಗೆ ಬಂದಿದ್ದಾರೆ, ಮಾತಂಗ ಬೆಟ್ಟವನ್ನ ಏರ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಿದ್ದಾರೆ. ಕಾಲು ಜಾರಿ ಕಲ್ಲುಗಳ ಮಧ್ಯೆ ಹೋಗಿ ಸಿಲ್ಕೊಂಡಿದ್ರು. ಇವರ ರಕ್ಷಣೆ ಇದೆಯಲ್ಲ, ರಕ್ಷಣಾ ಕಾರ್ಯಾಚರಣೆ ಮಾಡೋದು ದೊಡ್ಡ ಹರಸಾಹಸವಾಗಿತ್ತು. ಈ ಸಂದರ್ಭದಲ್ಲಿ ವಿಷಯ ಗೊತ್ತಾಗುತ್ತೆ ಅಲ್ಲಿನ ಇಲಾಖೆಗೆ ಅಥವಾ ಅಲ್ಲಿನ ಸ್ಥಳೀಯರಿಗೆ, ಎಲ್ರಿಗೂ ಕೂಡ, ಜೊತೆಗೆ ಬಂದವರಿಗೂ ಕೂಡ ಈ ವಿಚಾರ ಗೊತ್ತಾಗುತ್ತೆ. ಕೂಡಲೇ ಅವರು ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋಗಿ ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಇಲ್ಲಿ ಮಾಡಲಾಗಿದೆ ಎನ್ನುವುದಾಗಿ. ಪ್ರಮುಖವಾಗಿ ಪೊಲೀಸರು ಹಂಪಿ ಬೆಟ್ಟ ಏರ್ತಾ ಇದ್ದಂಥ ವೇಳೆಯಲ್ಲಿ ಪೊಲೀಸರು ಹಂಪಿ ಟೂರಿಸ್ಟ್ ಹೆಲ್ಪ್ಲೈನ್ ತಂಡದಿಂದ ಇವರನ್ನ ರಕ್ಷಣೆ ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆಯು ಕೂಡ ರೋಚಕವಾಗಿತ್ತು. ಒಬ್ಬರ ಜೀವವನ್ನು ಉಳಿಸಲಾಗಿದೆ. ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಎಸ್, ಮಾತಂಗ ಬೆಟ್ಟವನ್ನು ಏರುತ್ತಿದ್ದ ವೇಳೆಯಲ್ಲಿ ಕಾಲು ಜಾರಿ ಯುವಕ ಬಿದ್ದಿರುವಂಥದ್ದು. ಪ್ರವಾಸಿಗರು ಯಾವುದೇ ಪ್ರವಾಸಿ ತಾಣಕ್ಕೆ ಹೋಗಬೇಕಾದ್ರೆ ಅವರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಈ ಟ್ರೆಕ್ಕಿಂಗ್ ಇತ್ಯಾದಿಗಳನ್ನು ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸೋದು ಅನಿವಾರ್ಯ. ಇಲ್ಲಿ ಹಂಪಿಯಲ್ಲಿ ಕಲ್ಲಿನ ಕೊರಕಲಿಗೆ ಕಾಲು ಜಾರಿ ಬಿದ್ದಿರುವಂಥದ್ದು ಪ್ರವಾಸಿಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಮಾತಂಗ ಬೆಟ್ಟದ ಕಲ್ಲು ಕೊರಕಲಿಗೆ ಪ್ರವಾಸಿಗ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಆತನ ರಕ್ಷಣೆಯಾಗಿದೆ. ಮಧ್ಯಪ್ರದೇಶದ ಭೋಪಾಲ್ನ 18 ವರ್ಷದ ಪರ್ವ ಅಸತ್ನನ್ನ ರಕ್ಷಣೆ ಮಾಡಲಾಗಿದೆ. ಪೊಲೀಸರು ಹಾಗೂ ಹಂಪಿ ಟೂರಿಸ್ಟ್ ಹೆಲ್ಪ್ಲೈನ್ ತಂಡದಿಂದ ರಕ್ಷಣೆ ಮಾಡಲಾಯಿತು. ಈ ಯುವಕ ಮಾತಂಗ ಬೆಟ್ಟವನ್ನು ಏರ್ತಾ ಇದ್ದ ವೇಳೆಯಲ್ಲಿ ಕಾಲು ಜಾರಿರುವಂಥದ್ದು. ಇನ್ನು ಇತರ ಪ್ರವಾಸಿಗರಿಂದ, ಆತನ ಜೊತೆ ಬೆಟ್ಟವನ್ನು ಏರ್ತಾ ಇದ್ದ ಇತರ ಪ್ರವಾಸಿಗರು ಹಾಗೆ ಅಲ್ಲಿ ನೆರೆದಿದ್ದಂತಹ ಇತರ ಪ್ರವಾಸಿಗರಿಂದ ಹಂಪಿ ಟೂರಿಸ್ಟ್ ಹೆಲ್ಪ್ಲೈನ್ಗೆ ಮಾಹಿತಿಯನ್ನು ನೀಡಲಾಯಿತು. ಇನ್ನು ಸರಿಯಾದ ಸಮಯಕ್ಕೆ ಮಾಹಿತಿಯನ್ನು ನೀಡಿದ್ರಿಂದ ಹಗ್ಗ ಸಹಿತ ಕೂಡಲೇ ಸ್ಥಳಕ್ಕೆ ಹೆಲ್ಪ್ಲೈನ್ ತಂಡ ಧಾವಿಸಿ ಬಂದಿತ್ತು. ಹೀಗಾಗಿ ಮಧ್ಯಪ್ರದೇಶದ ಭೋಪಾಲ್ನ ಪರ್ವ ಅಸತ್ 18 ವರ್ಷದ ಯುವಕ ಪರ್ವ ಅಸತ್ನ ರಕ್ಷಣೆಯಾಗಿರುವಂಥದ್ದು. ಇನ್ನು ಪ್ರವಾಸಿ ತಾಣಕ್ಕೆ ಹೋಗಬೇಕಾದ್ರೆ ಪ್ರವಾಸಿಗರು ಎಚ್ಚರಿಕೆಯನ್ನು ವಹಿಸಬೇಕು. ಎಚ್ಚರ ತಪ್ಪಿದ್ರೆ ಈ ರೀತಿಯಾದಂತಹ ಅನಾಹುತ ಸಂಭವಿಸುತ್ತೆ. ಅದೃಷ್ಟವಶಾತ್ ಈತನನ್ನ ರಕ್ಷಣೆ ಮಾಡಲಾಯಿತು. ನಿಜಕ್ಕೂ ಹಂಪಿ ಟೂರಿಸ್ಟ್ ಹೆಲ್ಪ್ಲೈನ್ ತಂಡದ ರಕ್ಷಣಾ ಕಾರ್ಯಾಚರಣೆ, ಅಲ್ಲಿನ ಪೊಲೀಸರ ರಕ್ಷಣಾ ಕಾರ್ಯಾಚರಣೆ ಮೆಚ್ಚುವಂಥದ್ದು. ಯಾಕಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಸ್ಪಂದನೆಯನ್ನ ಕೊಟ್ಟರು. ಕಷ್ಟದಲ್ಲಿದ್ದಂಥ ಪ್ರವಾಸಿಗ ಅಪಾಯದಲ್ಲಿ ಸಿಲುಕಿದ್ರು, ಅವರ ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಯಾರೇ ಆಗಲಿ ಎಲ್ಲಿಗಾದ್ರೂ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಆ ಜಾಗದ ಬಗ್ಗೆ ಗೊತ್ತಿರಲ್ಲ, ಹೊಸಬರಾಗಿರ್ತೀರ ನೀವು, ಅಲ್ಲಿಗೆ ಸ್ವಲ್ಪ ಜಾಗರೂಕರಾಗಿರೋದು ಬೆಟರ್, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಬೆಟರ್. ಹೀಗೆ ಎಚ್ಚರಿಕೆಯನ್ನು ವಹಿಸಿದ್ರೆ ಇಂಥ ಘಟನೆಗಳು ಆಗೋದಿಲ್ಲ. ಬಟ್ ಮಧ್ಯಪ್ರದೇಶದ ಭೋಪಾಲ್ನ ಪರ್ವ ಅಸತ್ ಇದಾರಲ್ಲ, 18 ವರ್ಷ, ಅವರು ಬೆಟ್ಟ ಏರುವಂತ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಇದು. ಸದ್ಯ ಅವರನ್ನ ರಕ್ಷಣೆ ಮಾಡಲಾಗಿದೆ. नहीं आराम से आराम से आराम से आराम से आराम से ನಾವು ಮಾಡಿರ ಬರ್ರಿ ಹೇಳ್ರ ಹಿಂಗೆ ಬರ್ತೀನಿ ಹಿಂಗೆ ಗೈಡ್ ಮಾಡ್ತೀನಿ ಸರ್. ಎಲ್ಲಿ ಕೈ ಹಿಡಿದು ಕಾಲು ಏ ವಿಶ್ವ ಹಗ್ಗ ಹಿಡ್ಕೋ, ನೀವು ಕಾಲಾಗ ನಿಮ್ಮ ಕಾಲಾಗ ಸರ್ ಕೊಡಿ ಹಗ್ಗ ಹಿಡ್ಕೊಳ್ಳೋ.